ಅಪ್ಪಯ್ಯ ಸಾಲಿ ಬಂತೀನಿ. ಸ್ಕೂಲ್ಗ ಯಾಕ್ಲ ಹೆಂಗೈತಿ ಮೈಯಾಗ? ನೀ ಆ ಸಾಲಿಗೆ ಹೋಗೋದು ಬೇಡ. ನಿಮ್ಮ ಅವನ ಜೊತೆ ನಮ್ಮ ಊರ್ ಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗು. ಅವಾಗ ಕೈ ತುಂಬ ರೊಕ್ಕ ಬರ್ತಾವು, ಹೊಟ್ಟೆ ತುಂಬ ಸರಾಯಿ ಕುಡಿಬೋದು. ಅಲ್ಲಪ್ಪಯ್ಯ, ಈ ರೀತಿ ಪ್ರತಿದಿನ ಕುಡಿಯೋದ್ರಿಂದ ನಿನ್ನ ಆರೋಗ್ಯದ ಗತಿ ಏನು? ಅಲ್ಲಿ ಅಮ್ಮಗೆ ಆರಾಮಿಲ್ಲ, ನೀ ಮನೆಗೆ ಹಿರಿಯಾಗಿ ದುಡ್ಯಾಕೆ ಹೋಗೋದು ಬಿಟ್ಟು ಅಮ್ಮನ ದುಡ್ಯಾಕೆ ಕಳಿಸ್ತಿಲ್ಲ. ನಾಚಿಕೆಗಲ್ಲ ಏನು ನಿನಗೆ? ಏನು ಲಾಭಗಳಿದೆ? ನನಗೆ ಹುಟ್ಟಿದ ಕುನ್ನಿ, ನನಗೆ ಬುದ್ಧಿ ಆಗ್ತೀಯಾ? ಅಪ್ಪ ಹೊಡಿಬೇಡ ಹೊಡಿಬೇಡ. ಬಿಡ್ರಿ ನನ್ನ ಮಗನ, ಅವ ಏನು ತಪ್ಪು ಮಾತಾಡ್ತೀನಿ ಅಂತ ಅವನಿಗೆ ಹೊಡೆಯತ್ತೀರಿ? ಅವನಿಗೆ ನೀ ಕೊಟ್ಟು ಸಡ್ಲ, ಅದಕ್ಕೆ ಅವ ನಂಗೆ ಎದುರು ಮಾತಾಡ್ತಾನ. ಮೊದ್ಲ ನಿಂಗೆ ಹೊಡಿಬೇಕು. ಅಪ್ಪ ಅಪ್ಪ ಹೊಡಿಬೇಡ. ನಿಮ್ಮ ಅವ್ಗೆ ಹೊಡಿಬಾರ್ದಂದ್ರ ನೀನು ಸಾಲಿ ಪಾಲಿ ಬಿಟ್ಟು ನಿಮ್ಮ ಅವನ ಜೊತೆ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟ. ಆಯ್ತಪ್ಪ, ನಾ ಸಾಲಿ ಬಿಟ್ಟು ಅವನ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ. ಆಯ್ತು, ಹೊಡಲ್ಲ. ಈಗ ನಂಗೆ ಕುಡ್ಯಾಕ ರೊಕ್ಕಿಲ್ಲ, ಖಾಲಿ ಆಗ್ಯಾವು. ನಿಮ್ಮ ಅವನ ಕಡೆ ಇಸ್ಕೊಡ್ಸು, ನಾ ಈಗ ಕುಡ್ಯಾಕ ಹೋಗ್ಬೇಕು. ರೊಕ್ಕ ಅಂತ ರೊಕ್ಕ ಎಲ್ಲಿಂದ ತರ್ಬೇಕು? ಮನ್ಯಾಗ ತಿನ್ನಕ್ಕೊಂದು ಕಾಳಿಲ್ಲ, ಮಗನಿಗೆ ಹೊಸ ಬಟ್ಟೆ ಕೊಡಿಸ್ಬೇಕಂತೇಳಿ ಜೀರಿಗೆ ಡಬ್ದಾಗ ಇಟ್ಟಿದ್ದು ರೊಕ್ಕ ತೊಗೊಂಡೋಗಿ ಕಂಟ್ ಮಟ್ಟ ಶೆಂಡಿ ಬಂದು ಎಲ್ಲಿಂದ ತರ್ಬೇಕು ರೊಕ್ಕ? ರೊಕ್ಕಿಲ್ಲದ್ರೆ ಏನಾಯ್ತು? ನಾ ಕಟ್ಟಿದ್ದು ತಕ್ಕೈತಿಲ್ಲ ಕೊಳ್ಳಗ, ಅದನ್ನ ಕಿತ್ತು ಕೊಡು. ಬಾ ತಗೋಬಾ, ಇರೋದದು ಅಂದ ಅದನ್ನು ತೊಗೊಂಡೋಗಿ ಹಾಕೋ ನೀನು ಎಣಕ್ಕೆ. ಯಾಕ್ರಿ ಮಲ್ಲಪ್ಪ ಈ ರೀತಿ ಜಗಳ ಆಡಕತ್ತೀರಿ? ಯಾಕೋ ಶಂಕರ, 4 ದಿನದಿಂದ ಶಾಲೆಗೆ ಬಂದಿಲ್ಲಲ್ಲ? ಇಲ್ರಿ ಸರ, ನನ್ನ ಮಗ ಸಾಲಿಗೆ ಬರ್ಬೇಕಂದ್ರೆ ಈ ವಯ್ಯ ನನ್ನ ಮಗನ ಸಾಲಿಗೆ ಬರಕ ಬಿಡವಲ್ಲ ರೀ. ಯಾಕೋ ಮಲ್ಲಪ್ಪ, ನಿನ್ನ ಮಗ ಶಾಲ್ಯಾಗ ಭಾಳ ಶಾಣೆ ಅದಾನ. ಅವ್ನ ಶಾಲಿಗೆ ಕಳ್ಸೋದು ಬಿಟ್ಟು ನೀವಿಬ್ರು ಈ ರೀತಿ ಜಗಳ ಆಡಕತ್ತೀರಲ್ಲ. ನೀ ಈ ರೀತಿ ದಿನ ಕುಡಿದ್ರ ಮುಂದೆ ನೀನು ಭಾಳ ಹೆಂಗ? ಅಲ್ಲೋ ಮರ್ಯ, ನೀನು ಕುಡಿಯೋ ತಪ್ಪಂತೇಳಿ ತಿಳಿದಿಲ್ಲ ಏನು? ಕುಡಿಯೋರು ಭಾಳ ಹಾಳಾಗೋಗ್ತದ. ಬಾ, ನಿಮ್ಮಂತರ ಸಂಬಂಧ ನಮ್ಮ ಇಲ್ಕಂಠ ಮಹಂತೇಶ್ವರ ಮಠದಾಗ ನಮ್ಮ ಮಾಂತ ಪಜ್ಜರು ಮೈಸೂರು ಮುಕ್ತ ಅಭಿಯಾನ ನಡೆಸ್ಯಾರ. ಬಾ, ನೀನು ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಬಿಡ್ರಿ ಬಿಡ್ರಿ, ನಾ ಎಲ್ಲಿಗೂ ಬರಲ್ಲ, ಕುಡಕ್ಕೆ ಹೋಗ್ಬೇಕು ಬಿಡ್ರಿ. ಅರೆ, ಇವತ್ತು ನಿಮ್ಮ ಪುಣ್ಯನೇ ಇರ್ಬೇಕಲ್ಲ, ಮಾನ್ ಸ್ವಾಮೀಜಿ ಅವ್ರು ಈ ಕಡೆನೇ ಬರುತ್ತಾರಲ್ಲ. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಟ್ ಬಿದ್ದೇವಿ ಅಜ್ಜರ. ನೋಡ್ರಿ ಬುದ್ಧಿ, ಈ ಮಲ್ಲಪ್ಪ ಕುಡಿತಾ ಬಿಡ ಅಂದ್ರೆ ಬಿಡಲ್ಲ ಅಂತನ್ರಿ. ಅಷ್ಟೇ ಅಲ್ರಿ, ದಿನ ಕುಡಿದು ಬಂದು ಮಗನ್ನ ಎಂತಿ ನಾವು ಹೊಡೆಯೋದು ಬಡಿಯೋದು ಮಾಡ್ತಾನ್ರಿ. ನೀವರ ವಸಿ ಬುದ್ಧಿ ಹೇಳ್ರಿ. ಯಾಕೋ ಮಲ್ಲಪ್ಪ, ಆ ದೇವ್ರ ಕೊಟ್ಟ ಈ ಜೀವನ ಯಾಕೆ ಮಾಡ್ಕೋತಿ? ಈ ಗುರುವಿನ ಮಾತು ಕೇಳು. ಇವತ್ತಿನಿಂದ ಕುಡಿಯೋದಿಲ್ಲ ಅಂತ ಮಾಂತಪ್ಪನ ಜೊಳಗಾಗ ನೀನು ಕೆಚ್ಚಟನ ಹಾಕ್ಬಿಡು. ಸಮಾಜದೊಳಗ ಸಭ್ಯನಾಗಿ ಬಾಳು. ಇಲ್ರಿ ಅಜ್ಜಾರ, ಈ ಸರಾಯಿ ಕುಡಿಯೋದು ಬಿಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ರು ಆಗವಲ್ರಿ ಅಜ್ಜಾರ. ಆಯ್ತು, ನಾ ಹೇಳಿದ್ ಕೇಳು. ಇವತ್ತಿನಿಂದ ಕುಡಿಯೋದಿಲ್ಲ ಅಂತ ಮಾಂತಪ್ಪ ಮೇಲೆ ಹಣ್ಣೆ ಮಾಡಿ ಹೇಳಿ ನಿನ್ನ ಕೈಯಾಗಿರೋ ಸಾರಾಯನ ನಾನು ಜೊಳಗಾಗ ಹಾಕ್ಬಿಡು. ಬಾ ಹಾಕು. ಆಯ್ತ್ರಿ ಅಪ್ಪ, ನಿಮ್ಮ ಮೇಲೆ ಅಣ್ಣೆ, ನಾ ಇನ್ಮೇಲಿಂದ ಕುಡಲ್ರಿ. ಜೋಳಿಗೆ ತಂದೀರಾ ಗುರುವೇ, ಜೋಳಿಗೆ ತಂದೀರಾ, ಜೋಳಿಗೆ ತಂದೀರಾ ಗುರುವೇ, ಜೋಳಿಗೆ ತಂದೀರಾ, ಜೋಳಿಗೆ ತಂದೀರಾ ಗುರುವೇ, ಜೋಳಿಗೆ ತಂದೀರಾ, ಜೋಳಿಗೆ ತಂದೀರಾ ಗುರುವೇ, ಜೋಳಿಗೆ ತಂದೀರಾ. ದುಷ್ಟ ಚಟಗಳ ಬೇಡುವ ಜೋಳಿಗೆ, ನಿತ್ಯ ಜೀವನ ತೋರುವ ಜೋಳಿಗೆ, ದುಷ್ಟ ಚಟಗಳ ಬೇಡುವ ಜೋಳಿಗೆ, ನಿತ್ಯ ಜೀವನ ತೋರುವ ಜೋಳಿಗೆ, ದುಷ್ಟ ಚಟಗಳ ಬೇಡುವ ಜೋಳಿಗೆ, ನಿತ್ಯ ಜೀವನ ತೋರುವ ಜೋಳಿಗೆ, ದುಷ್ಟ ಚಟಗಳ ಬೇಡುವ ಜೋಳಿಗೆ, ನಿತ್ಯ ಜೀವನ ತೋರುವ ಜೋಳಿಗೆ. ಜೋಳಿಗೆ ತಂದೀರಾ ಭಿಕ್ಷೆ, ಜೋಳಿಗೆ ತಂದೀರಾ, ಜೋಳಿಗೆ ತಂದೀರಾ.